ಗ್ರಾಮದಲ್ಲಿ ಉತ್ತಮ ಮಳೆ ಬೆಳೆ ಮತ್ತು ಗ್ರಾಮದ ಸಮೃದ್ಧಿಗಾಗಿ ಶ್ರೀ ಬಾಳೆ ಬಂದಮ್ಮ ದೇವಿಗೆ ಗ್ರಾಮಸ್ಥರು ಮತ್ತು ದೈವಸ್ಥರು ಸೇರಿ ಕುಂಭಾಭಿಷೇಕ ನೆರವೇರಿಸಲಾಗಿದೆ ಎಂದು ಶ್ರೀ ಬಾಳೆ ಬಂದಮ್ಮ ದೇವಿ ಸೇವಾ ಸಮಿತಿ ಅಧ್ಯಕ್ಷ ಬಿ ಶಂಕರಪ್ಪ ಹೇಳಿದ್ದಾರೆ. ಕುಂಭಾಭಿಷೇಕ ಕಾರ್ಯಕ್ರಮವನ್ನು ಈ ದಿನ ಸಮಸ್ತ ಗ್ರಾಮಸ್ಥರು ಎಲ್ಲ ಸೇರಿ ಅವರು ಶುಕ್ರವಾರ ಗೌಡಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಲ್ಲೂರಟ್ಟಿ ಗ್ರಾಮದ ಶ್ರೀ ಬಾಳೆ ಬಂದಮ್ಮ ದೇವಿ ದೇವಸ್ಥಾನದಲ್ಲಿ ಗ್ರಾಮಸ್ಥರು ಹಾಗೂ ದೈವಸ್ಥರು ಏರ್ಪಡಿಸಿದ್ದ ಶ್ರೀ ಬಾಳೆ ಬಂದಮ್ಮ ದೇವಿಗೆ ರುದ್ರಾಭಿಷೇಕ, ಬಿಲ್ವಾರ್ಚನೆ, ಕುಂಕುಮಾಭಿಷೇಕ, ಕುಂಭಾಭಿಷೇಕ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ದೇವಿಯ ಪ್ರತಿಷ್ಠಾಪನಾ ಸಮಿತಿಯಾಗಿ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಕುಂಭಾಭಿಷೇಕದ ಸಾಮೂಹಿಕ ಉತ್ಸವವನ್ನು ನಡೆಸುತ್ತೇವೆ. 108 ಕುಂಭದೊಂದಿಗೆ ಉತ್ಸವದೊಂದಿಗೆ ಉತ್ಸವಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಪ್ರೇರಣೆಯಿಂದ ಮನೆ ಬೆಳೆ ಮತ್ತು ಇತಿಹಾಸವಾದ ವಿಶುದ್ಧ ದೇವಸ್ಥಾನವನ್ನು ಅಭಿವೃದ್ಧಿ ಮತ್ತು ದೇವಸ್ಥಾನದ ಒಳಿತಿಗಾಗಿ ಮತ್ತು ಗ್ರಾಮದ ಒಳಿತಿಗಾಗಿ ಜನರ ಜಾನುವಾರುಗಳ ಸಂರಕ್ಷಣೆ ಸಾಧ್ಯ ಮಾಡಿಕೊಂಡು ಈ ವರ್ಷವನ್ನು ನಡೆಸ್ತಾ ಇದ್ದೇವೆ. ಕುಂಭಾಭಿಷೇಕದಲ್ಲಿ ಇವತ್ತಿನ ವಿಶೇಷತೆ ಏನೇನು? ಕುಂಭಾಭಿಷೇಕದ ವಿಶೇಷತೆ ನಮ್ಮ ಗ್ರಾಮದ ಒಳಿತಿಗಾಗಿ, ಗ್ರಾಮದ ಒಂದು ಅಭಿವೃದ್ಧಿಗಾಗಿ ಆಯಮ್ಮನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಪ್ರತಿ ವರ್ಷದ ಕುಂಭಾಭಿಷೇಕವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಆಯ್ತು ಸರ್, ಈಗ ಬೆಳಗ್ಗೆಯಿಂದ ಇವತ್ತು ಬಾಳೆ ಬಂದಮ್ಮ ದೇವಿ ದೇವಸ್ಥಾನದಲ್ಲಿ ಏನೇನು ಪೂಜಾ ಕಾರ್ಯಗಳು ನೆರವೇರಿದೆ? ಬೆಳಗ್ಗೆ ರುದ್ರಾಭಿಷೇಕ, ಕುಂಭಾಭಿಷೇಕ, ಕುಂಕುಮಾರ್ಚನೆ, ಬಿಲ್ವಾರ್ಚನೆ, ಕುಂಭಾಭಿಷೇಕ ಉತ್ಸವದೊಂದಿಗೆ ಈಗ ಕುಂಭದ ಉತ್ಸವದ ಪ್ರೇರಣೆಯಿಂದ ದೇವಿಗೆ ಅರ್ಪಿತವಾಗಿ ಪೂಜೆ ಸಲ್ಲಿಸ್ತಾ ಇದ್ದೀವಿ. ಇದೇ ವೇಳೆ ಶ್ರೀ ಬಾಳೆ ಬಂದಮ್ಮ ದೇವಿ ಸೇವಾ ಸಮಿತಿಯ ಕಾರ್ಯದರ್ಶಿ ಎಸ್ ತಿಪ್ಪೇಸ್ವಾಮಿ ಮಾತನಾಡಿದರು. ಇನ್ನು ಗ್ರಾಮದ ನೂರಾರು ಮಹಿಳೆಯರು ಕುಂಭ ಹೊತ್ತು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಗ್ರಾಮಕ್ಕೆ ಒಳಿತು ಆಗಲಿ ಎಂದು ಗ್ರಾಮವನ್ನ ಪ್ರದಕ್ಷಿಣೆ ಹಾಕಿದ್ರು. ಈ ಸಂದರ್ಭದಲ್ಲಿ ಗುರುಗಳಾದ ಬಸವರಾಜ್ ಹಿರೇಮಠ, ಮಲ್ಲೂರಟ್ಟಿ ಶ್ರೀ ಬಾಳೆ ಬಂದಮ್ಮ ಸೇವಾ ಸಮಿತಿಯ ಉಪಾಧ್ಯಕ್ಷ ಶಂಕರಪ್ಪ, ಸದಸ್ಯರಾದ ಅರುಣ್ ಕುಮಾರ್, ಅಜ್ಜಯ್ಯ, ಪೂಜಾರಿ ತಿಪ್ಪೇಸ್ವಾಮಿ ಸೇರಿದಂತೆ ಮಲ್ಲೂರಟ್ಟಿ ಸಮಸ್ತ ಗ್ರಾಮಸ್ಥರು ಇದ್ದರು.